ದರ್ಶನ್ ಸರ್ ಅನ್ಕೊಂಡಂಗೆ ಆಗಿದ್ರೆ ಈಗ ಮತ್ತೆ ನಿಮ್ಮ ಡೈರೆಕ್ಷನ್ ಜರ್ನಿ ದರ್ಶನ್ ಸರ್ ಜೊತೆಗೆ ಸಿನಿಮಾ ಪ್ಲಾನ್ ಆಗಿತ್ತು ಆಗ್ಬೇಕಿತ್ತು ಈಗಿನ ಸಿಚುವೇಶನ್ ಅಂದ್ರೆ ನಾವು ಅನೌನ್ಸ್ಮೆಂಟ್ ಮಾಡಿದಾಗಲೂ ಅದು D59 ಅಂತಾನೆ ನಾವು ಅನೌನ್ಸ್ಮೆಂಟ್ ಮಾಡಿದ್ದು. ಹರಿ ಸರ್, ಶೈಲಜಾ ನಾಗ್ ಮೇಡಮ್, ಬಿ ಸುರೇಶ್ ಸರ್ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ದು. ಸೊ ಸರ್ ಡೆವಿಲ್ ಮಾಡ್ತಾರೆ, ಅದು 57ನೇ ಸಿನಿಮಾ. ಅದಾದ್ಮೇಲೆ 58ನೇ ಸಿನಿಮಾ ಅವರು ಇನ್ನೊಂದು ಮಾಡಿ ನಮಗೆ ಬರ್ತೀವಿ ಅಂತ ಹೇಳಿದ್ರು. ಸೊ ಅದೇ ನಂಬಿಕೆಯಲ್ಲಿ ನಾನು ಇನ್ನೂ ಇದ್ದೀನಿ. ಅದು 58 ಮುಗಿದ್ರೆ 59ಗೆ ನಾನು ಕರೆದ್ರೆ ನಾನು ಖಂಡಿತವಾಗ್ಲೂ ನನ್ನ ಪ್ರೀತಿಯಿಂದ ಹೋಗಿ ನಾನು ಅವ್ರಿಗೆ ಕೆಲಸ ಮಾಡ್ತೀನಿ. ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದಿರಿ, ಅವರ ಸ್ಟ್ರೆಂತ್ ಏನು ಅಂತ ನೋಡಿದ್ರಿ. ಬಟ್ ಒಂದು ಪದ ಅವರ ಅಭಿಮಾನಿಗಳಿಗೆ ಆಗಿರ್ಬೋದು, ಅವ್ರ ಆಪ್ತರಿಗೆ ಆಗಿರ್ಬೋದು, ಏನ್ ಹಿಂಗ್ ಮಾತಾಡ್ಬಿಟ್ರ ಅನ್ನೋದು ಇರುವಂಥದ್ದು. ನಿನ್ನೆ ಕೋರ್ಟಲ್ಲಿ ಜಡ್ಜ್ ಮುಂದೆ ಹಾಜರಾದಾಗ ಅಂದ್ರೆ ಅವರ ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತ, ಒಂದು ಪಾಯ್ಸನ್ ಕೊಟ್ಬಿಡಿ ಅನ್ನೋ ರೀತಿಯಲ್ಲಿ ದರ್ಶನ್ ಸರ್ ಮಾತನಾಡಿದ್ರು ಅನ್ನುವಂಥದ್ದು. ಇದನ್ನ ನೀವು ಆಪ್ತರಾಗಿ ತಗೊಂಡ ಅಲ್ಲ, ನನಗೂ ಅದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಮ್ಗೆ. ಅದು ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಏನಾಗಿದೆ ಅನ್ನೋದು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದರದ್ದು. ಸುಮ್ಮನೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು. ಬಟ್ ಸ್ಟಿಲ್ ನಾನು ಸಾರ್ನ ಹತ್ತಿರದಿಂದ ನೋಡಿರೋದ್ರಿಂದ ಹಿ ಈಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್. ಅವ್ರು ಯಾವತ್ತೂ ಏನೇ ಅವ್ರ ಪೇನ್ ಇದ್ರು, ಏನೇ ಆ ಥರದ ಅವ್ರ ನೋವಿದ್ರು ತೋರಿಸ್ಕೊಳ್ಳಲ್ಲ. ಅವ್ರ ಪೇನ್ ಇದ್ರು ಒಳಗಡೆನೆ ಇಟ್ಕೊಂಡಿರ್ತಾರೆ ಹೊರತು ಯಾರ ಹತ್ರನೂ ಹಂಗೆ ಅವ್ರು ತೋರಿಸ್ಕೊಳ್ಳಲ್ಲ ಅಥವಾ ಅವ್ರು ಆ ಥರ ಫೀಲ್ ಮಾಡಲ್ಲ. ಹಂಗೇನೋ ಆಗಿದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿ ಆ ಸಿಚುವೇಶನ್ಗೆ ಹೋಗಿರ್ಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದ್ರೆ. ನನ್ಗೆ ಅದು ಪ್ರೊಸೀಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಅದು ಆಗಿತ್ತು ಅಂತಂದ್ರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ನೊಂದಿರ್ಬೇಕು ಅಥವಾ ಏನು ಅವ್ರಿಗೆ ಆಗಿರುವಂಥ ಪರಿಸ್ಥಿತಿ ಆಗಿರ್ಬೇಕು ಅಂತ. ಬಟ್ ನಾನು ಏನೇ ಹೇಳೋದೇನು ಅಂತಂದ್ರೆ ಅವ್ರಿನ್ನೂ ಆಪಾದಿತ ಅಷ್ಟೇನೆ, ಅಪರಾಧಿ ಅಲ್ಲ. ಸೊ ಹಾಗಾಗಿ ಅಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಒಂದು ಬೇಸಿಗೆ. ಇವತ್ತೆಲ್ಲಾನು ನಾನು ಚೌಕ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಪೂರ್ತಿ ನಾನು ಜೈಲಲ್ಲೇ ಶೂಟಿಂಗ್ ಮಾಡಿದ್ದೀನಿ. ನಾನು ನೋಡಿದ್ದೀನಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ. ಅಲ್ಲಿ ಎಲ್ಲ ಇರುವಂತ ಎಲ್ಲ ಪ್ರಿಸನರ್ಸ್ ಆಗಿರ್ಲಿ ಏನಿರುತ್ತೆ ಅವ್ರಿಗೆ ಆದಂತ ಫೆಸಿಲಿಟೀಸ್ ಕೊಡ್ಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸ್ ಇಂದ ಇದೆ, ಪ್ರತಿಯೊಂದು ಕಡೆಯಿಂದನೂ ಇದಿದೆ. ಅದನ್ನ ಯಾರನ್ನು ಕಿತ್ಕೊಳಕ್ಕಾಗಲ್ಲ. ಯು ಹ್ಯಾವ್ ಟು ಗಿವ್ ದಟ್. ಆ ರೈಟ್ಸ್ ಎಲ್ಲಾನು ಎಲ್ಲರಿಗೂ ಕೊಡಬೇಕಾಗುತ್ತೆ. ಸೊ ಆ ಥರದ್ ಮೀರಿ ಏನೋ ಅಲ್ಲಿ ಆಗಿದೆ ಅಂತಂದ್ರೆ ಅದು ನಿಜವಾಗ್ಲೂ ನನಗೂ ಅದು ನೋವು ತಂದು ಕೊಡುತ್ತೆ. ಇಲ್ಲಮ್ಮ, ಇಲ್ಲ ಆಗಿಲ್ಲ.